ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣ ಅವರು ಎಳೆ ಯಾಕೆ ಬಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾನು ದಾಖಲೆ ಕೊಡ್ತೀನಿ ಕೊಡಿ. ಆಯ್ತು, ಅವ್ರ ಕೇಸಲ್ಲಿ ಕೊಡಿ, ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. ಒಂದ್ ನಿಮಿಷ, ನಿಮಗೆ ಸಿಎಂ ಸಭೆಗೆ ನಾನು ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ. ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ದಾಖಲೆ ಚರ್ಚೆ. ನಾನು ಇವತ್ತು ಪ್ರತಿಪಕ್ಷ ನಾಯಕರೇ, ನಾನು ಜೆಡಿಎಸ್ ಇದೆ ಅವಕಾಶ ಬಂದು ಹೀಗೆ ನೋಡಿ ನಿಮ್ಗೆ ಕೊಟ್ಟಿಲ್ಲ, ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ನಿಮ್ಗೆ ಕರೆದಿ ಸಿಐಡಿ ಯಾಕೆ ಕುಡಿ ಅಂತ ಕೇಳಿದ್ರು. ಡಿಸ್ಟರ್ಬ್ ಮಾಡ್ತಾರೆ, ನೀವು ಯಾಕೆ ಬಲಿ ಆಗ್ತೀರಿ? ನೀವು ಕೊಡ್ಲೇ ಇದೇ ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ಅವಾಗಿನ ಇಲಾಖೆಯಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿದೆ ನಿಮ್ಗೆ. ಓದಿದ್ಕೆ ಈ ಮಾಹಿತಿ ಎಲ್ಲಿಂದ ಬಂದಿದೆ ಅಂತ ಮಾಹಿತಿ ಕೊಡಿ ಅಂದ್ರೆ ಸುಮ್ಮನೆ ಮಾತಾಡಬೇಕಷ್ಟೇ, ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ? ನೀವು ಯಾಕೆ ಕ್ಯಾಂಪ್ ಚೇಂಜ್ ಮಾಡ್ತೀರ? ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ನೀವೇ ಮಾತಾಡಕ್ತದ?